ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ದಿಶಾ ಯೂಟ್ಯೂಬ್ ಚಾನೆಲ್. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಇವತ್ತಿನ ರೊಟೀನ್ ಹೇಗಿರುತ್ತೆ ಅನ್ನೋದನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಪೋರ್ಟ್ ಮೀ. ಈಗ ಸಮಯ ಇನ್ನು 5 ನಿಮಿಷ ಇದೆ 8 ಗಂಟೆಗೆ. ನಮ್ಮ ದಿಶಿ ಪುಟ್ಟಿಯವರು ಏನು ಮಾಡ್ತಾಯಿದ್ದಾರೆ ನೋಡೋಣ. ದಿಶಾ ಅವರು ಮಲಗಿದ್ದಾರೆ. ಅವ್ರು ಎದ್ದೇಳೋ ಅಷ್ಟರಲ್ಲಿ ನಾವು ಅಡುಗೆ ಮನೆ ಕ್ಲೀನ್ ಮಾಡಿ, ಬ್ರೇಕ್ಫಾಸ್ಟ್ ಏನಾದರೂ ಮಾಡಿ, ನಾವು ಸ್ನಾನ ಮಾಡಿ ರೆಡಿ ಆಗಬೇಕು. ಯಾಕೆಂದರೆ ಅವ್ರು ಎದ್ಮೇಲೆ ನಾವು ಕೆಲಸ ಮಾಡ್ಕೊಳ್ಳೋದಕ್ಕಾಗಲ್ಲ. ನಾನು ಕಿಚನೆಲ್ಲ ನೈಟೆಲ್ಲ ಏನು ಕ್ಲೀನ್ ಮಾಡಿರಲಿಲ್ಲ. ಸೊ ಈಗೆಲ್ಲ ಕ್ಲೀನ್ ಮಾಡಬೇಕು. ಇಷ್ಟು ಗಬ ಇಟ್ಟಿದ್ದೀನಿ ನಾನು ಕಿಚನ್ನ. ಆಮೇಲೆ ಕ್ಲೀನ್ ಆದಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನಾನು ನನ್ನ ವಿಡಿಯೋದಲ್ಲಿ ಏನೇನು ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ, ಏನೇನು ಹೇಳಬೇಕು ಅಂತ ಇದ್ದೀನಿ ಅಂತೆಲ್ಲ ನೆನ್ನೆನೇ ಹೇಳಿದ್ದೀನಿ. ಹಾಗೆ ನನ್ನ ಚೈಲ್ಡ್ಹುಡ್ ಮೆಮೊರೀಸು, ಕಾಲೇಜ್ ಡೇಸ್ ಮೆಮೊರೀಸ್ ಎಲ್ಲ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಎಂಜಾಯ್ ಮಾಡಿ. ಇದು ನಮ್ಮ ಮನೆಯ ಫ್ರಂಟ್ ವ್ಯೂ. ಸೂರ್ಯದೇವ ನಮಸ್ತೆ, ಕಾಪಾಡಪ್ಪ ಎಲ್ಲರನ್ನೂ. ನಮಸ್ಕಾರ. ನಮ್ಮ ಮನೆಯ ಗಣೇಶ. ಇದನ್ನು ನಾವು ಡಿಮಾರ್ಟಲ್ಲಿ ತೊಗೊಂಡಿದ್ದು. ಡಿಮಾರ್ಟಲ್ಲಿ ತೊಗೊಂಡ್ವಿ, ಆಯಿತು ಒಂದು 3 years ಆಗಿರ್ಬೋದೇನೋ ತೊಗೊಂಡು. ಹಾಗೆ ಅಂದರೆ ನಾವು ನಮ್ಮ ಮನೆಯವರು ಎಲ್ಲಾದರೂ ಟ್ರಿಪ್ ಹೋಗ್ತಾ ಇರ್ತೀವಿ. ಹಾಗೆ ಏನಾದರೂ ಮೆಮೊರೀಸ್ಗೆ ಅಂತ ಚಿಕ್ಕ ಚಿಕ್ಕ ಐಟಮ್ಸ್ನ ಪರ್ಚೇಸ್ ಮಾಡ್ತಾ ಇರ್ತೀವಿ. ಅದರನ್ನೆಲ್ಲ ತಂದಿರೋದು ಇದು. ಹಾಗೆ ನಮ್ಮ ಮನೆಯಲ್ಲಿ ಯಾವ್ಯಾವ ಐಟಮ್ ಇದೆ, ಎಲ್ಲೆಲ್ಲಿಂದ ತಂದ್ವಿ ಅನ್ನೋದನ್ನೆಲ್ಲ ತಿಳಿಸ್ತಾ ಇರ್ತೀನಿ. ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಈ ಗಣೇಶ ಡಿಮಾರ್ಟಲ್ಲಿ ತಂದಿದ್ದು ನಾವು ಮದುವೆ ಸ್ಟಾರ್ಟಿಂಗಲ್ಲಿ ಒಂದು 3-4 years ಆಗಿರ್ಬೋದು. ಇದನ್ನು ನಮ್ಮ ಮನೆಯವರು ಎಲ್ಲ ಟ್ರಿಪ್ ಹೋಗಿದ್ರು, ಸಿಗಂದೂರು ಎಲ್ಲ ಹೋಗಿದ್ರು, ಅಲ್ಲಿ ತಂದಿರೋದು. ಈ ಗಣೇಶ ನಾವು ಇಸ್ಕಾನ್ ಟೆಂಪಲಿಂದ ತಂದಿರೋದು. ಹಾಗೆ ಈ ಕೋಟಿ ಲಿಂಗ ಇದೆಯಲ್ಲ, ಲಿಂಗ ಇದೆಯಲ್ಲ, ಇದನ್ನು ನಾವು ಕೋಟಿ ಲಿಂಗಕ್ಕೆ ಹೋದಾಗ ಅದ್ರ ಹಿಂದೆ ಸ್ಟೋರಿ ಇದೆ. ಅದನ್ನೆಲ್ಲ ನಾನು ಸದ್ಯಕ್ಕೆ ಇಷ್ಟು ಹೇಳಿರ್ತೀನಿ, ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಅದೆಲ್ಲ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ದಿಶಾ ಆದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ಡೂ ಸಪೋರ್ಟ್. ಬನ್ನಿ ಈಗ ಕಿಚನ್ ಕ್ಲೀನ್ ಮಾಡೋಣ. ನೀವೇನು ಮಾಡಿಬಿಡಿ, ನಾನೇ ಮಾಡ್ತೀನಿ. ಸುಮ್ಮನೆ ಮಾತಕ್ಕೆ ಕರೆದಿದ್ರೆ ಅಷ್ಟೇ. ನೀವು ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ನನ್ನ ಯೂಟ್ಯೂಬ್ ಚಾನಲ್ನ ವೆರೈಟಿ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ನಾನು ಏನೇನು ಮಾಡ್ತೀನಿ, ನನ್ನ ಮನೇಲಿ ಏನೇನು ಮಾಡ್ತೀನಿ ಅದನ್ನು ಮಾತ್ರ ಹಾಕ್ತೀನಿ. ಏನಂತ ಇದೆಲ್ಲ ಏನಿಲ್ಲ. ನಾನು ನಮ್ಮ ಮನೆಯವರು ಬೆಳಗ್ಗೆನೇ ಕೆಲಸಕ್ಕೆ ಹೋಗ್ಬಿಡ್ತಾರೆ, ಡ್ಯೂಟಿಗೆ. ನಮ್ಮ ಮನೆಗೆ ಹೋದ್ಮೇಲೆ ನಾನು ನನ್ನ ಮಗಳು ಮನೇಲಿ ಏನೇನು ಮಾಡ್ತೀವಿ, ನಾನು ನನ್ನ ಮಗಳು ನೋಡಿಕೊಂಡು ಯಾವ್ಯಾವ ಕೆಲಸ ಮಾಡ್ತೀನಿ, ಹಾಗೆ ಮನೆಯಲ್ಲೇ ಕೂತ್ಕೊಂಡು ನಾನು ಎಷ್ಟು ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ ಅಂತೆಲ್ಲ ಹೇಳ್ತೀನಿ. ನೋಡಿ ಕಳ್ಸ್ಕೊಳ್ಳಿ. ಮನೆಯಲ್ಲೇ ಹೊರಗಡೆ ಹೋಗಿ ವರ್ಕ್ ಮಾಡೋಕ್ಕಾಗದೇ ಇರೋಂತಹ ಲೇಡೀಸ್ಗೆ ಯೂಸ್ಫುಲ್ ಆಗ್ಬೋದು. ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದು. ನಂತರ ಮನೇಲಿ ಮಗುನ ಬಿಟ್ಟು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗದೇ ಇರೋ ಅಂಥ ಹೆಂಗಸ್ರು ಯಾರಿರ್ತಾರೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ನಾನೇನು ಕೆಲಸ ಮಾಡ್ತೀನಿ ಮನೇಲಿ, ಮನೆ ಕೆಲಸ ಮಾಡಿಕೊಂಡು, ಹಾಗೆ ನನ್ನ ಮಗುನ ನೋಡಿಕೊಂಡು, ಮತ್ತು ನನ್ನ ಖರ್ಚಿಗೆ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಮನೇಲೇ ಕೂತ್ಕೊಂಡು ನಾನು ದುಡ್ಕೊತಾ ಇದ್ದೀನಿ. ಅದನ್ನೆಲ್ಲ ನಾನು ಹೇಳ್ತೀನಿ ನಿಮಗೆ. ನೋಡಿ, ಕಲ್ತ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ಬಿಡೋಣ. ಫಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡಬೇಕು. ನಾನು ನಮ್ಮ ದಿಶೆ ಎದ್ದೊಳಗೆ ಸ್ನಾನ ಮಾಡಬೇಕು.
ಇದಕ್ಕಿಂತ ಮುಂಚೆ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ನಮಗೆ ಸ್ವಲ್ಪ ನೈಟ್ ಇರೋಂಥ ಸಾಂಬಾರು ಬಿಸಿ ಮಾಡೋಣ. ನಾನು ಈ ನೆನ್ನೆ ಮಾಡಿದ್ದು ಇವತ್ತು ತಿನ್ನಲ್ಲ ಅಂತ ಏನಿಲ್ಲ, ತಿಂತೀನಿ. ಫುಡ್ ವೇಸ್ಟ್ ಮಾಡಲ್ಲ. ಅಂದರೆ ತುಂಬ ದಿನ ಇಟ್ಟು ತಿನ್ನಲ್ಲ. ನೆನ್ನೆದು ಇವತ್ತು ನಾನು ತಿಂತೀನಿ, ಅದ್ರಲ್ಲಿ ನನಗೆ ಏನಿಲ್ಲ. ಬಿಸಿ ಆಗ್ತಾ ಇದೆ. ಹಾಗೆ ನಾನು ವಿಡಿಯೋ ಮಾಡ್ತಾ ನಿಮ್ಮ ಹತ್ರ ನನ್ನ ಲೈಫ್ ಜರ್ನಿ ಹೇಗಿತ್ತು, ಮದುವೆಗಿಂತ ಮುಂಚೆ ಸ್ಕೂಲ್ ಲೈಫಲ್ಲಿ ಹೇಗಿತ್ತು, ಹಾಗೆ ಕಾಲೇಜ್ ಲೈಫಲ್ಲಿ ಹೇಗಿತ್ತು, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹೇಗಿತ್ತು, ಒಂದು ಎಂಗೇಜಲ್ಲಿ ಹೇಗಿತ್ತು ನನ್ನ ಲೈಫು, ಅದನ್ನೆಲ್ಲ ದಾಟಿ ಹೆಂಗೆ ಬಂದೆ, ಮತ್ತು ನನ್ನ ಲೈಫಲ್ಲಿ ಯಾವ್ಯಾವ ರೀತಿ ಏರುಪೇರುಗಳು ಆಯಿತು. ಈಗೂ ಅಷ್ಟೇ ಏರುಪೇರು ಇದ್ದೇ ಇದೆ. ಹಾಗೂ ಏನೋ ಒಂದು ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇರ್ತೀನಿ. ಎಸ್ಪೆಷಲಿ ಗರ್ಲ್ಸ್ಗೆ ಆ್ಯಂಡ್ ಲೇಡೀಸ್ಗೆ ನನ್ನ ವೀಡಿಯೋಸ್ ನೋಡೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ನೋಡಿ ಸಪೋರ್ಟ್ ಮಾಡಿ. ಬಿಸಿ ಆಗ್ತಾ ಇದೆ ಈಗ ನಾನು ಈ ಸಾಂಬಾರನ್ನೆಲ್ಲ ಬಿಸಿ ಮಾಡಿ ಪಾತ್ರೆ ತೊಳೆದು ಆಮೇಲೆ ದಿಶಿಗೆ, ಅಂದರೆ ನಾವು ನೆನ್ನೆ ಮಿಕ್ಕಿದ್ದು ಇವತ್ತು ತಿಂತೀನಿ. ದಿಶಿಗೆ ಇಲ್ಲ, ದಿಶಿಗೆ ಅವಳಿಗೆ ಫ್ರೆಶ್ ಆಗಿ ಮಾಡಿ ಕೊಡೋದು. ಫಸ್ಟು ದಿಶಾ ಎದ್ದ ತಕ್ಷಣ ಒಂದು ಸ್ವಲ್ಪ ಹಾಲು ಕುಡಿತಾಳೆ. ಹಾಲು ಕುಡ್ದಾದ್ಮೇಲೆ ಅವಳಿಗೆ ಖರ್ಜೂರ ತಂದಿದ್ದೀವಿ. ಅರ್ಧ ಖರ್ಜೂರ ಕೊಡ್ತೀನಿ, ಅಂದರೆ ಅದೊಂದು ಸ್ವಲ್ಪ ದಪ್ಪ ಇರುತ್ತೆ ಖರ್ಜೂರ. ಅದರಲ್ಲಿ ಅರ್ಧ ಕೊಡ್ತೀನಿ, ಅರ್ಧ ತಿಂತಾಳೆ. ಜಾಸ್ತಿ ತಿನ್ನೋಕ್ಕಾಗಲ್ಲ ಅವಳ ಕೈಲಿ. ಅರ್ಧ ತಿಂದು ಇನ್ನು ಮಿಕ್ಕಿದ ಅರ್ಧನ ನಾನು ಮಧ್ಯಾಹ್ನ ಇಲ್ಲ ಅಂದರೆ ಸಂಜೆ ಕೊಡ್ತೀನಿ. ಅವಳಿಗೆ ಕೊಡಬೇಕು ಮಕ್ಕಳಿಗೆ ಡ್ರೈ ಫ್ರೂಟ್ಸಲ್ಲಿ ಖರ್ಜೂರ. ನಾನು ಅವಳು ತಿನ್ನೋದು ಖರ್ಜೂರ ಜಾಸ್ತಿ. ಈ ಬಾದಾಮಿ ಗೋಡಂಬಿ ಅದೆಲ್ಲ ಕೊಟ್ಟರೆ ಒಂದು ಸ್ವಲ್ಪ ಆಗಿ ಕಷ್ಟ ನುಂಗು ಬಿಡ್ತಾಳೆ ಅಂತ ಭಯ. ಅದರಿಂದ ನಾನು ಖರ್ಜೂರ ಕೊಡ್ತೀನಿ, ಖರ್ಜೂರ ತಿಂತಾಳೆ. ಹಾಗೆ ನಾವೇನೇನು ತಿಂತೀವಿ ಎಲ್ಲ ಅವಳು ಅದನ್ನೇ ತಿನ್ನೋದು. ಫುಡ್ಡಲ್ಲಿ ನಾನೇನು ಅದೇ ಕೊಡಬೇಕು ಇದೇ ಕೊಡಬೇಕು ಮಕ್ಕಳಿಗೆ ಅಂತೇನಿಲ್ಲ. ನಾವು ಚಪಾತಿ, ಇಡ್ಲಿ, ದೋಸೆ, ಅನ್ನ ಸಾಂಬಾರು ನಾವೇನು ಮಾಡಿರ್ತೀವಿ ಅದೇ ಊಟ ಮಾಡ್ತಾಳೆ. ನೀಟಾಗಿ ಊಟ ಮಾಡಿ ಆಟ ಆಡ್ಕೊಂಡಿರ್ತಾಳೆ. ಅಂದರೆ ನಾನು ಮನೇಲೇ ಕೂತ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಅವಳ ಸಪೋರ್ಟ್ ಸ್ವಲ್ಪ ಜಾಸ್ತಿನೇ ಇದೆ. ಯಾಕೆಂದರೆ ಕೆಲವೊಂದು ಮಕ್ಕಳು ಕೈ ಬಿಡಲ್ಲ. ಅದು ನನ್ನ ಮಗಳು ಹಾಗಲ್ಲ. ಪಾಪ ನಾನು ಏನೇ ಕೆಲಸ ಮಾಡ್ತಾಯಿದ್ರು ಅವಳ ಪಾಡುಗೆ ಅವಳು ಆಡ್ತಾ ಇರ್ತಾಳೆ. ಹೊಟ್ಟೆ ಹಸಿವು ಆದರೆ ಮಾತ್ರ ಅಡುಗೆ ಮನೆ ಬರ್ತಾಳೆ. ಹಾಗೆ ನಾನು ಊಟ ತಿನ್ನಿಸ್ತೀನಿ. ಊಟ ತಿನ್ನಿಸಿ ನಿದ್ದೆ ಬಂತು ಅಂತಂದರೆ ಬೆಡ್ ಹತ್ರ ಹೋಗಿ ಎಳಿತಾ ಇರ್ತಾಳೆ ಬೆಡ್ನ. ಆಗ ಗೊತ್ತಾಗುತ್ತೆ. ಹೋಗಿ ಅವಳನ್ನ ಮಲಗಿಸ್ಬಿಟ್ಟು ಬರ್ತೀನಿ. ಪಾಪ ಮಲ್ಕೊಳ್ತಾಳೆ. ನಿದ್ದೆ ಮಾಡಿ ಎದ್ದಾದ್ಮೇಲೆ ಅವಳ ಪಾಡುಗೆ ಅವಳು ಆಡ್ತಾ ಇದ್ದಾಳೆ. ನನ್ನ ಪಾಡು ನಾನು ಕೆಲಸ ಮಾಡ್ತಾ ಇರ್ತೀನಿ. ಪಾಪ ನನ್ನ ಮಗಳದ್ದೇನು ನನಗೆ ರಿಸ್ಕ್ ಇಲ್ಲ ಅಷ್ಟು. ಆದ್ದರಿಂದ ನನ್ನ ಮನೆ ಕೆಲಸ ಮಾಡಿಕೊಂಡು ನನಗೆ ಖರ್ಚಿಗೆ ಎಷ್ಟಾಗುತ್ತೋ ಅಷ್ಟು ನಾನು ಮನೇಲಿ ಕೂತ್ಕೊಂಡು ಹುಡ್ಕೋತಾ ಇದ್ದೀನಿ. ಇದಕ್ಕೆಲ್ಲ ನಮ್ಮ ಮನೆಯವ್ರ ಸಪೋರ್ಟು ಇದೆ. ಹಾಗೆ ನನ್ನ ಮಗಳು ತುಂಬಾ ಸಪೋರ್ಟ್ ಇದೆ. ಅವಳು ಬಿಟ್ಟಿಲ್ಲ ಅಂದರೆ ನನಗೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಹೀಗೆ ಇದನ್ನು ಕಂಟಿನ್ಯೂ ಮಾಡ್ತೀನಿ ನೋಡಿ. ಅಷ್ಟೇ ನಾನು ಪಾತ್ರೆ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ, ಕ್ಲೀನ್ ಆದಮೇಲೆ ಹೇಗಿರುತ್ತೆ ನಮ್ಮ ಕಿಚನ್ನು ತೋರಿಸ್ತೀನಿ. ಏಯ್ ಏಯ್ ಏನಕ್ಕೆ ಇಲ್ಲಿಗೆ ಬಂದಿರೋದು ನೀವು? ಹಾಂ ನಡೀರಿ. ಓ ಅಕ್ಕಿ ಗಿಕ್ಕಿನೆಲ್ಲ ಕಚ್ಕೊಂಡು ತಗೊಬಂದಿಲ್ಲೆಲ್ಲ ಅಂಡ್ಕೊಂಡು. ನಮ್ಮ ದಿಶಿಗೆ ಮಾಡೋ ಕೆಲಸ ಇಲ್ಲ. ಆ ಬೆಕ್ಕನೆಲ್ಲ ಅತಿ ಮಾಡ್ಕೊಂಬಿಟ್ಟವಳೆ. ಅವು ಡೈಲಿ ಬರ್ತವೆ ಇಲ್ಲಿಗೆ. ಡೈಲಿ ಬಂದು ಇವಳು ಬಾಟ್ಲಲ್ಲಿರೋ ಹಾಲನ್ನ ಅವಕ್ಕೆ ಹಾಕೋದು. ಇವಳು ನಮ್ಮ ಮನೆಯವರು, ನಮ್ಮ ದಿಶಿ ಅವರು ಅತಿ ಮಾಡ್ಕೊಂಡಿರೋದು ಇವೆರಡನ್ನ. ಅವು ಬೀದಿರೋ ಹೆಗ್ನ ಪಗ್ನ ಅವನ್ನೆಲ್ಲ ಎಳಕ ಬಂದು ಮನೇಲಿ ಬಿಡ್ತವೆ. ನಾನೇನು ಮಾಡಲಿ, ನನ್ನ ಕೈ ಕ್ಲೀನ್ ಮಾಡೋಕ್ಕಾಗಲ್ಲ. ನಿನಗೆ ಹೇಳ್ತಾ ಇರೋದು. ಏಯ್ ನೋಡಿಲಿ, ಮಕ ನೋಡಿಲಿ. ಹಾಂ ತಗೊಬಂದು ಹಾಕ್ಬಿಡ್ತೀಯಲ್ಲ, ಇಲ್ಲಿ ನಿನ್ನ ಗಂಡ ಬರ್ತಾನ ಇಲ್ಲಿ ಕ್ಲೀನ್ ಮಾಡೋಕ್ಕೆ? ಹಾಂ ಓಹೋ, ನಾನು ನನ್ನ ಮಗ ನೋಡಿಕೊಂಡು ನನ್ನ ಮನೆ ಕ್ಲೀನ್ ಮಾಡೋಕೆ, ಅದ್ರಲ್ಲಿ ನೀನು ಬೇರೆ ತಂದು ಗಲೀಜಾಗ್ತೀಯ ಇಲ್ಲಿ. ಬಡೈತದ್ದೆ ಹೋಗಿ ಆ ಕಡೆ ಹೋಗ್ಲಿ ಬಿಡು. ಪಾಪ ಬೆಕ್ಕಗೆ ಹಾಲು ಕೊಡಿಸ್ತಾ ಇದ್ದೆ. ಕೊಡಿಸು ಬೆಚ್ಚಗೆ. ಆಮೇಲೆ ಹಾಕ್ತೀನಿ ನಿನ್ಗೆ ಹಾಲನ್ನ. ಈಗ ಹಾಕಲ್ಲ, ಬಿಸಿ ಅದೇ ಈಗ ಹಾಲು.
ಸುಟ್ಕೊಂಬಿಡ್ಚ ನಾಲ್ಗೆನ. ನಮ್ಮ ಮನೆಯವರು ಫ್ರೆಂಡ್ಸ್, ನಮ್ಮ ಮನೆಯವರು ಅತಿ ಮಾಡ್ಕೊಂಡಿರೋದು ಈ ಬೆಕ್ಕನ್ನ. ಈ ಕಳ್ಬೇಕಿದು ಸರಿ ಇಲ್ಲ, ಇದು ಕಳ್ಬೇಕಿದು. ಮರಿಗಳ್ನೆಲ್ಲ ತಂದು ನನ್ನ ಬೆಡ್ ಹತ್ರ ಹಾಕಿ ಒಂದ್ಸಲಿ ಮೊನ್ನೆ ಏನೋ ಹೆಗ್ನೋ ಏನೋ ಕಿತ್ಕಿ ಈಡಾಡಿ ಮನೆ ಮುಂದೆ ಎಲ್ಲ ಬ್ಲೆಡ್ ಮಾಡಿ ಒಂದಿನ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಆಮೇಲೆ ಸಿಗ್ತೀನಿ ನಿಮಗೆ, ಮಾಡ್ತೀನಿ, ನಿಮ್ಮಿಬ್ರಿಗೂ ಮಾಡ್ತೀನಿ. ಹೀಗೆ ನನ್ನ ವಿಡಿಯೋ ನೋಡ್ತಾ ಇದ್ದೀ, ಸಪೋರ್ಟ್ ಮಾಡಿ. ಇವತ್ತಿಗೆ ನನ್ನ ಒಂದು ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಬಾಯ್.